ಒಂದು 280 ಕೊಟ್ಬಿಡೋಣ. 280 ಕೊಡೋಣ ಸರ್. 18 ಮಾಡಲು 3 ಲಕ್ಷ. 19 ಮಾಡಲು 3.5 ಲಕ್ಷ. 3.30 ಕೊಡ್ತೀವಿ. 3.30 4.90 ಕೊಟ್ಬಿಡೋಣ. 5 ಲಕ್ಷ ಹೇಳ್ತಾ ಇದೀವಿ, ಹೆಚ್ಚು ಕಡಿಮೆ ಕೊಡ್ತೀವಿ. 6.5 ಲಕ್ಷ ಕೊಡ್ತೀವಿ. 5.80 ಕೊಟ್ಬಿಡೋಣ. 6.5 ಲಕ್ಷ ಹೇಳ್ತಾ ಇದೀವಿ. 6.5 ಲಕ್ಷ ಹೇಳ್ತಾ 1 ಲಕ್ಷ ತಗೊಂಬನ್ನಿ, ಉಳಿದಿದ್ದು ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಒಂದು 6.80 ಕೊಟ್ಬಿಡೋಣ. 6.5 ಲಕ್ಷ. ಎಕ್ಸೆಂಟ್ ಏನಾದ್ರು ಬೇಕಾ? 3 ರಿಂದ 4 ಕಾರ್ಗಳಿದಾವೆ. ಸ್ವಿಫ್ಟ್ ಡಿಸೈರ್ 14, ಸೊ ಮರಾಜಾ ಬಂದ್ಬಿಟ್ಟು 6 ಕಾರ್ಗಳು, ಮತ್ತೆ ಜೈಲೋ ಬಂದ್ಬಿಟ್ಟು 8 ಕಾರ್ಗಳು. ಎಕ್ಸೆಂಟ್ 3 ರಿಂದ 4 ಕಾರ್ಗಳು. ಸ್ವಿಫ್ಟ್ ಡಿಸೈರ್ ಬೇಕು ಅನ್ನೋರಿಗೆ 17 ಮಾಡಲ್ ಇಂದ 24 ಮಾಡಲ್ ವರೆಗೂ ಗಾಡಿಗಳಿದಾವೆ. ಪೆಟ್ರೋಲ್ ವಿತ್ CNG ಬೇಕಾ ಅಥವಾ ಡೀಸೆಲ್ ಕಾರ್ ಬೇಕಾ, ಯಾವ್ದು ಬೇಕಾದ್ರೂ ಆಪ್ಷನ್ ಚೂಸ್ ಮಾಡಬಹುದು. ಅಷ್ಟು ಕಾರ್ಗಳು ನಿಂತಿದ್ದಾವೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಹಾಗೇನೆ VRP ಕಾರ್ ಶೋರೂಮ್ಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ಬಹಳ ದಿನಗಳ ನಂತರ ಮತ್ತೆ ಯೆಲ್ಲೋ ಬೋರ್ಡ್ ಕಾರ್ಗಳ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಸ್ವಿಫ್ಟ್ ಡಿಸೈರ್ ಬೇಕೋ ಈ ಸರಿ 14 ಕಾರ್ಗಳನ್ನ ತರಿಸಿದ್ದಾರೆ. ಅದೇ ರೀತಿ ನಿಮಗೇನಾದರೂ ಮರಾಜೋ ಬೇಕು ಅಂದರೆ ಅದನ್ನು 6 ಕಾರ್ಗಳನ್ನ ತರಿಸಿದ್ದಾರೆ. ಜೈಲೋ ಬೇಕು ಅಂದರೆ 8 ಕಾರ್ಗಳಿದ್ದಾವೆ. ಸೊ ಯಾವ್ದು ಬೇಕಾದರೂ ಸೆಲೆಕ್ಷನ್ ಮಾಡ್ಬೋದು. ಎಕ್ಸೆಂಟ್ ಏನಾದರೂ ಬೇಕಾ? 3 ರಿಂದ 4 ಕಾರ್ಗಳಿದ್ದಾವೆ. ಸ್ವಿಫ್ಟ್ ಡಿಸೈರ್ 14, ಸೊ ಮರಾಜಾ ಬಂದ್ಬಿಟ್ಟು 6 ಕಾರ್ಗಳು, ಮತ್ತು ಜೈಲೋ ಬಂದ್ಬಿಟ್ಟು 8 ಕಾರ್ಗಳು. ಎಕ್ಸೆಂಟ್ 3 ರಿಂದ 4 ಕಾರ್ಗಳು. ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಲೋನ್ ಆಗುತ್ತಾ, ಏನು, ಯಾವ ಮಾಡಲು, ಸಿಂಗಲ್ ಓನರ್, ಸೆಕೆಂಡ್ ಓನರ್, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಬಿಡ್ತೀನಿ. ಯೆಲ್ಲೋ ಬೋರ್ಡ್ ಕಾರ್ ನೋಡೋರಿಗೆ ಈ ವಿಡಿಯೋ ನೋಡಿ. ಹೀಗೆ ಸ್ಟ್ರೈಟ್ ಹೋದರೆ ಅಂಜನ್ ನಗರ ಬಸ್ ಸ್ಟಾಪ್. ಸೊ ಹಾಗೆ ಸ್ಟ್ರೈಟಾಗಿ ಒಳಗಡೆ ಬಂದರೆ ಲೆಫ್ಟ್ ಸೈಡಲ್ಲೇ VRP ಕಾರ್ಸ್ ಅಂತ ಆಫೀಸ್ ಇದೆ. ರೈಟ್ ಸೈಡಲ್ಲೇ ಇವರು ಸ್ಟಾಕ್ ಅಷ್ಟು ಇಲ್ಲಿ ಇಟ್ಟಿರ್ತಾರೆ. ಸೊ ಬನ್ನಿ, ಎಗೈನ್ ಮತ್ತೆ VRP ಕಾರ್ಸಿಗೆ ಬಂದಿದ್ದೀನಿ. ಮತ್ತೆ ಹೊಸ ಸ್ಟಾಕ್ಸ್ನ ತರಿಸಿದ್ದಾರೆ. ಯಾರೆಲ್ಲ ಯೆಲ್ಲೋ ಬೋರ್ಡ್ ವೆಹಿಕಲ್ ವಿಡಿಯೋ ಬೇಕು ಅಂತ ಕೇಳ್ತಿದ್ರು, ನೋಡ್ತಾ ಇದ್ರು, ವೆಯ್ಟ್ ಮಾಡ್ತಾ ಇದ್ರು, ಅಂಥವ್ರಿಗಾಗಿ ಇವತ್ತು ಬಂದಿದೆ ಆ ವಿಡಿಯೋ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಪ್ರತಿ ಸರಿನ ಬಡವ್ರ ಮಕ್ಕಳು ಬೆಳಿಬೇಕು ಸರ್ ಅಂತ ಮಾತಾಡ್ತಿದ್ವಿ. ಅದೇ ತರನೇ ವಿಡಿಯೋ ಮಾಡ್ತಾ ಸುಮಾರು ವಿಡಿಯೋಗಳು ಮಾಡ್ತಾ ಬಂದ್ಬಿಟ್ಟಿದ್ದೀವಿ. ಸುಮಾರು ಗಾಡಿನೂ ಕೊಟ್ಟಿದೀವಿ ಅಲ್ವಾ? ಸೊ ಆನೆ ಗಜ ಪಡನೆ ತಂದಿಲ್ಲ, ಖಾಲಿ ಸರ್. ಶೋಲ್ಡರ್ ಎಲ್ಲ ಧೂಳು ಅಲ್ವಾ? ಈಗ ಯಾವ್ದು ಹೊಸ ಸ್ಟಾಕ್ ಈ ಸರಿ ಬಂದಿರೋದು? ಈ ಸತಿ ಎಲ್ಲ ಡಿಸೈರು, ಜೈಲೋ, ಮರಾಜಾ. ಇನೋವಾ ಕ್ರಿಸ್ಟಾಗಳು ಒಂದೂ ಇಲ್ವಾ? ಇನೋವಾ ಕ್ರಿಸ್ಟಾ ಒಂದೇ ಒಂದು ಗಾಡಿ ಕಸ್ಟಮರ್ ಗಾಡಿ ಇದೆ ಸರ್. ನಮ್ಮ ಹತ್ರ ಎಲ್ಲ ಖಾಲಿ. ಅಷ್ಟು ಗಾಡಿಗಳು ಸೋಲ್ಡ್ ಔಟ್? ಗಾಡಿ ಸೋಲ್ಡ್ ಔಟ್. ಯಾವ ಗಾಡಿನೂ ಅಷ್ಟು ಡಿಮ್ಯಾಂಡ್ ಸರ್? ಸರ್ ಡಿಮ್ಯಾಂಡ್ ಕಮ್ಮಿ ಕೊಟ್ವಲ್ಲ ಸರ್, ಮಾರ್ಕೆಟ್ ಪ್ರೈಸ್ ಗಿನ್ನ ಕಡಿಮೆ ಕೊಟ್ಟು. ಹಾಗಂದ್ರೆ ಇವು ಕಮ್ಮಿ ಕೊಡ್ತೀರಾ? ಹೌದು ಸರ್. ಮರಾಜಾನ ಕಮ್ಮಿ ಕೊಡ್ತೀರಾ? ಮರಾಜಾ ಜೈಲೋ? ಹೌದು ಪಕ್ಕ ಸರ್. ಶೋರ್ ನಂಬೋದು ಸರ್. ನಿಜ? ಹೌದು ಸರ್. ಕಮ್ಮಿಗೆ ನಿಮ್ಮ ಹತ್ರ ಮಾರ್ಕೆಟ್ ರೇಟ್ ಎಲ್ಲದಕ್ಕಿಂತ ಕಡಿಮೆ? ಎಲ್ಲದಕ್ಕಿಂತ ಕಡಿಮೆನೆ ಸರ್. ಸೊ ಓಕೆ. ಸ್ವಿಫ್ಟ್ ಡಿಸೈರ್ ಎಷ್ಟಿದಾವೆ ಅಂದ್ರೆ? 14 ಗಾಡಿ ಇದೆ ಸರ್. 14 ಗಾಡಿಗಳು ಇದಾವೆ. ಎಕ್ಸೆಂಟು ಇದಾವೆ. ಎಕ್ಸೆಂಟ್ 3 ಗಾಡಿ ಇದೆ ಸರ್. ಓಕೆ. ಅದ್ ಬಿಟ್ಟು ಬೇರೆ ಯಾವ ವೆಹಿಕಲ್ ಇದೆ? ಮರಾಜಾ 6 ಗಾಡಿ ಇದೆ. ಜೈಲೋ 7 ಗಾಡಿ ಇದೆ. ಅದು ಬಿಟ್ರೆ i10 ಇದೆ, TT ಇದೆ. ಸೊ ಅಲ್ಲಿರೋ TT ನಿಮ್ದೇನಾ? ಹೌದು, TT ನಮ್ದೇನೆ. 22 ಮಾಡಲು ಸಿಂಗಲ್ ಓನರ್. ಓಕೆ 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 ಓಕೆ. ನೋಡಿ, ಆ TT ಕೂಡ ಸೇಲ್ಗಿದೆ. 22 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. TT ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟು ಸೀಟರ್ ಗಾಡಿ ಅದು? 12+1 ಸರ್. 12+1 PSV. ಒನ್ ಸೀಟ್ ಡ್ರೈವರ್ಗೆ, 12 ಪೀಸ್ ಪ್ಯಾಸೆಂಜರ್. ಹೌದು. 22 ಮಾಡಲ್. 22 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. 13.5 ಲಕ್ಷ ಹೇಳ್ತಾ ಇದೀವಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. 13.5 ಲಕ್ಷಕ್ಕೆ 22 ಮಾಡಲು ಸಿಂಗಲ್ ಓನರ್ TT ಸಿಗ್ತಾ ಇದೆ. 12+1 ಸೀಟ್ ಇರ್ತಕ್ಕಂಥದ್ದು. VRP ಪೇಮೆಂಟ್ ಅಂತ ಬಂದ್ರೆ 2 ಲಕ್ಷ ಮಾಡಿದ್ರೆ 2 ಲಕ್ಷ ಸಾಕು, ಇನ್ನೇನು ಬೇಡ. ಏನು ಬೇಡ. ಸೊ ಹಾಗಾದ್ರೆ ಇನ್ನು ಡಿಸೈರ್ಗೆಲ್ಲ 1 ಲಕ್ಷ ಮಾಡಿದ್ರೆ ಸಾಕು. ಮರಾಜಾ ಜೈಲಾಗೆಲ್ಲ 50,000 ಮಾಡಿದ್ರೆ ಅಷ್ಟೇ. ಅಷ್ಟೇ. ತಾಗತ್ತಾರಿ ಹೋಯ್ತಾ? ಹೌದು. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಬೇಗ ಮೂವ್ ಮಾಡ್ಕೋಬೇಕು. ಬ್ಯಾಂಕ್ ಅವ್ರಿಗೆ ಕೊಟ್ಟ ತಕ್ಷಣ ಟಕ್ ಅಂತ ಪ್ರೊಫೈಲ್ ಚೆನ್ನಾಗಿ ಓಡಿ ಲೋನ್ ಅಮೌಂಟ್. ಹೌದು ಅಲ್ವಾ? ಸ್ವಂತ ಮನೆ ಇರಬೇಕು. ಸೊ ಲಾಸ್ಟ್ ಟೈಮ್ ಹೇಳೋ ತರ ಎಲ್ರಿಗೂ ಲೋನ್ ಅಲ್ಲೇ ತಗೊಂಡ್ರೆ ಕ್ಯಾಶ್ ಅಲ್ಲಿ ತಗೊಂಡ್ರ? ಎಲ್ಲ ಲೋನೇ ಸರ್. ಆಲ್ಮೋಸ್ಟ್ ಎಲ್ಲ ಕ್ಯಾಶ್ ಅಂದ್ರೆ ನಾವು ಅಷ್ಟೊಂದೇನು ರೆಸ್ಪಾನ್ಸ್ ಮಾಡಲ್ಲ ಸರ್. ಲೋನಿಗೆ ಮಾಡ್ಕೊಡೋದು. ಲೋನೇ ಮಾಡ್ಕೊಡೋದು. ಕ್ಯಾಶ್ಗಂತೂ ಜಾಸ್ತಿ ರೆಸ್ಪಾನ್ಸ್ ಮಾಡಲ್ಲ. ಓಕೆ ಓಕೆ ಓಕೆ. ಲೋನ್ ಅಲ್ಲಿ ತಗೊಂತಾರೆ ಅವರು ಕೂಡ. ಲೋನ್ ಅಲ್ಲೇ ಅಲ್ವಾ ಜಾಸ್ತಿ ಹೋಗೋದು? ಹೌದು. ಓಕೆ. ಎಲ್ಲಿ ಬರುತ್ತೆ ಸರ್ VRP ಕಾರ್ಸ್? ಅಂಜನ್ ನಗರ, ಮಾಗಡಿ ರೋಡ್. ಬಸ್ ಸ್ಟಾಪ್ ಇಂದ ಸ್ಟ್ರೈಟ್ ಆಗಿ ಬಂದ್ರೆ ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಇದೆ. ಹೌದು. ಗೂಗಲ್ ಅಲ್ಲಿ VRP ಕಾರ್ಸ್ ಅಂತ ಸರ್ಚ್ ಮಾಡಿದ್ರೆ ಲೊಕೇಶನ್ ಬರುತ್ತೆ. VRP ಕಾರ್ಸ್ ಅಂಜನ್ ನಗರ ಬ್ಯಾಂಗ್ಳೂರ್ ಅಂತ ಹಾಕಿದ್ರೆ ಸಾಕು. VRP ಕಾರ್ಸ್ ಆ ಬೋರ್ಡು ಎಲ್ಲ ಕಾಣಿಸ್ಬಿಡುತ್ತೆ ನಿಮ್ಗೆ ಗೂಗಲ್ ಅಲ್ಲಿ. ಸೀದಾ ಡೈರೆಕ್ಟ್ ಆಗಿ ಬರ್ಬೋದು. ಇಷ್ಟು ಸ್ಟಾಕ್ಗಳು ಹೊಸದಾಗಿ ಇಟ್ಟಿದ್ದಾರೆ. ಬನ್ನಿ, ಏನೇನೋ ಪ್ರತಿಯೊಂದು ಡೀಟೇಲ್ಸ್ ನಾನು ತಿಳಿಸ್ತಾ ಹೋಗ್ತೀನಿ. ಹೈಲೈಟ್ಸ್ ಅಲ್ಲಿ ಆಲ್ರೆಡಿ ನೋಡಿದ್ರೆ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಸ್ವಿಫ್ಟ್ ಡಿಸೈರ್ ಬೇಕಾ, ಎಕ್ಸೆಂಟ್ ಬೇಕಾ, ಮರಾಜೋ ಬೇಕೋ, ಜೈಲೋ ಬೇಕೋ? ಅದಾದ ನಂತರ ಯಾರಾದ್ರೂ TT ಹುಡುಕ್ತಾ ಇದ್ರೆ TT ಕೂಡ ಈ ಸರಿ ಸ್ಟಾಕ್ ಇದೆ. ಒಂದೇ ಒಂದು ವೆಹಿಕಲ್, ಒಂದೇ ವೆಹಿಕಲ್, ಜಾಸ್ತಿ ಇಲ್ಲ. ಜಾಸ್ತಿ ಇಲ್ಲ. ಹಾಗಾದ್ರೆ ಸ್ವಿಫ್ಟ್ ಡಿಸೈರ್ ಇಂದ ಶುರು ಮಾಡೋಣ. ಹೌದು ಮೇಡಮ್. ಹಾಗಾದ್ರೆ ಸ್ವಿಫ್ಟ್ ಡಿಸೈರ್ಗಳು ಅಲ್ಲೆಲ್ಲ ಲೈನಿಗೆ ನಿಂತು ಬಿಟ್ಟಿದ್ದಾವೆ. ಸೊ ಅದಕ್ಕಿಂತ ಮುಂಚೆ 17 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಸೊ ಮೊದಲನೇ ವೆಹಿಕಲ್ 17 ಮಾಡಲ್ ತೋರಿಸ್ತಾ ಇದೀನಿ. ಏನ್ ಡೀಟೇಲ್ ಸರ್ ಇದು? ಸರ್ 17 ಮಾಡಲು ಸೆಕೆಂಡ್ ಓನರ್. ಒಂದು 280 ಕೊಟ್ಬಿಡೋಣ. 2,80,000. ಹೌದು. ಪೆಟ್ರೋಲ್ CNG ಡೀಸೆಲ್? ಡೀಸೆಲ್ ವೆಹಿಕಲ್. ಹೌದು. 2017 ಮಾಡಲ್ ಸೆಕೆಂಡ್ ಓನರ್. 2,80,000 ಫೈನಲ್ ಆಗುತ್ತೆ. ಹೌದು. ಡೌನ್ ಪೇಮೆಂಟ್ ಒಂದು ಬಂದ್ರೆ 50,000 ಸಾಕು. ಉಳಿದೆಲ್ಲ ಲೋನ್ ಆಗುತ್ತೆ. ಹೌದು. ಸೊ ಹಾಗೇನೆ ಇಲ್ಲೂ ಕೂಡ ಸ್ವಿಫ್ಟ್ ಡಿಸೈರ್ಗಳು ಇದಾವೆ. ಇದ್ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 23 ಮಾಡಲು. 2023 ಮಾಡಲು. ಸಿಂಗಲ್ ಓನರು. ಟೂರೆಸ್. ಇದಕ್ಕೆಲ್ಲ VXI ಟೈಪ್ ಮಾಡಿಸಿದೀವಿ. ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಮಾಡಿಸಿದೀವಿ. ಡೌನ್ ಪೇಮೆಂಟ್ ಅಂತ ಬಂದ್ರೆ 1 ಲಕ್ಷ ಸಾಕು ಸರ್. 6.5 ಲಕ್ಷ ಹೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಕೊಟ್ಟು.
23 ಮಾಡಲು 23 ಮಾಡಲು 6.5 ಲಕ್ಷ ಹೇಳ್ತಾ ಇದ್ದೀರಾ. ಹೌದು. ಸೊ ಡೌನ್ ಪೇಮೆಂಟ್ 1.5 ಲಕ್ಷ ಕಟ್ಟಿದ್ರೆ ಸಾಕು ಉಳಿದಿದ್ ಲೋನ್ ಆಗುತ್ತೆ. ಹೌದು ಅಲ್ವಾ? ಹೌದು. ಸೊ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್, ಪೆಟ್ರೋಲ್ CNG ನ, ಪೆಟ್ರೋಲ್ CNG, ಆಲ್ ಡಾಕ್ಯುಮೆಂಟ್ ರನ್ನಿಂಗ್, ಜಿಪಿಎಸ್ ಎಲ್ಲ ರನ್ನಿಂಗ್ running ಎಲ್ಲ ಇದೆ, ಇನ್ಸೂರೆನ್ಸ್ ಎಲ್ಲ ಎಲ್ಲ ರನ್ನಿಂಗ್, GPS ಹಾಕಂಗಿಲ್ಲ ಏನು ಹಾಕಂಗಿಲ್ಲ. ಅದು. ಹೌದು ನೋಡಿ ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಇದೆ, ಇದೆಯೋ ಮಾಡಲು ಸರ್? ಸರ್ ಇದು 23ನೇ 2023 ಮಾಡಲು, ಸಿಂಗಲ್ ಓನರ್, ಸಿಂಗಲ್ ಪೆಟ್ರೋಲ್ CNG. ಪೆಟ್ರೋಲ್ CNG ಟೂರೆಸ್ ಏನ್ ಹೇಳ್ತಾ ಇದ್ದೀರಾ? ಸೇಮ್ ರೇಟ್ ಸರ್, 6.5 ಲಕ್ಷ. 6.5 ಲಕ್ಷ 1 ಲಕ್ಷ ತಗೊಂಬನ್ನಿ, ಉಳಿದಿದ್ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. VIP ಕಾರ್ಸ್. ಹೌದು. ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್, ಇದು ಅಷ್ಟೇ ಸರ್ 23ನೇ 23 ಸಿಂಗಲ್ ಓನರ್, ಪೆಟ್ರೋಲ್ CNG. ಹೌದು. ಬನ್ನಿ 6.5 ಲಕ್ಷ, 1 ಲಕ್ಷ ಡೌನ್ ಪೇಮೆಂಟ್, ಉಳಿದಿದ್ದೆಲ್ಲ ಲೋನು. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್, ಇದು 24 ಮಾಡಲು ಸರ್, 2024 ಮಾಡಲು, ಪೆಟ್ರೋಲ್ ಸಿಂಗಲ್ ಓನರ, ಸಿಂಗಲ್ ಓನರ್, ಪೆಟ್ರೋಲ್ CNG. ಹೌದು ಪೆಟ್ರೋಲ್, ಬರೀ ಪೆಟ್ರೋಲ್ CNG ಇಲ್ಲ. CNG ಇಲ್ಲ. ಓಕೆ, ಟೂರೆಸ್ಸೇನೆ, ಟೂರೆಸ್ 6.5 ಲಕ್ಷ ಕೊಡ್ತೀವಿ. ಇದು 6.5 ಲಕ್ಷ. ಹೌದು. ಅದು ಪೆಟ್ರೋಲ್ CNG ಇದೆ, ಅದನ್ನೇ ನೀವು ಇದನ್ನ ಕೊಡ್ತಾ ಇದು ಪೆಟ್ರೋಲ್ ಇದೆ, ಪ್ಯೂರ್ ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್ ಪ್ಲಸ್ 24 ಮಾಡಲ್, 24 ಮಾಡಲು, ಸಿಂಗಲ್ 23 ಮಾಡಲು. 23 ಮಾಡಲು. ಸೊ ಎಷ್ಟು ಹೇಳ್ತಾ ಇದ್ದೀರಾ ಫೈನಲ್? ಸೇಮ್ 6.5. ನೋಡಿ 24 ಮಾಡಲು ಸಿಂಗಲ್ ಓನರು, ಬರೀ ಪೆಟ್ರೋಲ್ ಗಾಡಿ ಬೇಕು ಅಂತಂದ್ರೆ 6.5 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಅದರಲ್ಲೂ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದಿದ್ದೆಲ್ಲ ಲೋನ್ ಆಗುತ್ತೆ. ಅದೇ ರೀತಿ ಇನ್ನೊಂದಿದೆ ಸ್ವಿಫ್ಟ್ ಡಿಸೈರು, ಇದು 23ನೇ ಸರ್, 23 ಸಿಂಗಲ್ ಓನರ್, ಸಿಂಗಲ್ ಓನರ್, ಪೆಟ್ರೋಲ್ CNG ನ. ಹೌದು. ಇದು 6.5 ಲಕ್ಷ, ಇದು 6.5 ಲಕ್ಷ, 1 ಲಕ್ಷ ಕಟ್ಟಿ ಉಳಿದಿದ್ ಲೋನು. ಲೋನ್. ಹಾಗೆ ಇನ್ನೊಂದು ತಗೊಳ್ಳಿ 1 ಲಕ್ಷ ಕಟ್ಟಿ ಉಳಿದಿದ್ದು ಲೋನ್ ಮಾಡಿ. ಇನ್ನೊಂದು ಇದು ಅಷ್ಟೇ ಸರ್ 23ನೇ 23 ಸಿಂಗಲ್ ಓನರ್, ಪೆಟ್ರೋಲ್ CNG. ಹೌದು. 6.5 ಲಕ್ಷ, 6.5 ಲಕ್ಷ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಉಳಿದಿದ್ದೆಲ್ಲ ಲೋನು. ಹಾಗೆ ಇದು 24 ಮಾಡಲು, ಪೆಟ್ರೋಲ್ ಸರ್, ಬರೀ ಪೆಟ್ರೋಲ್ 2024 ಮಾಡಲು, ಹೌದು. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಇದು 6.5 ಲಕ್ಷ, 6.5 ಲಕ್ಷ. ಹೌದು. ಇದು 23 ಸರ್, 23 ಸಿಂಗಲ್ ಓನರ್, ಸಿಂಗಲ್ ಓನರ್, 6.5 ಲಕ್ಷ, ಪೆಟ್ರೋಲ್ CNG. ಪೆಟ್ರೋಲ್ CNG. ಈ ಗಾಡಿ Honda Accent, ಸ್ವಿಫ್ಟ್ ಡಿಸೈರ್ ಮುಗೀತಾ? ಶಿಫ್ಟ್ ಡಿಸೈರ್ ಅಲ್ಲಿದೆ, ಇನ್ನು 18 ಇದೆ, ಎಷ್ಟಿದಾವೆ? 22 ಇದೆ. ಇದು ಬಂದು 20 ಮಾಡಲು, 20 ಮಾಡಲು, ಸಿಂಗಲ್ ಓನರ್, ಸಾರಿ ಸೆಕೆಂಡ್ ಓನರು, ಡೀಸೆಲ್. ಒಂದು 5 ಲಕ್ಷ ಹೇಳ್ತಾ ಇದೀವಿ, ಹೆಚ್ಚು ಕಡಿಮೆ ಕೊಡ್ತೀವಿ. ಡೀಸೆಲ್ ನೋಡಿ ಸ್ವಿಫ್ಟ್ ಡಿಸೈರ್ ಅಲ್ಲೆಲ್ಲ ನೋಡಿದ್ರೆ ಇಲ್ಲೂ ಕೂಡ ಗಾಡಿ ಇದೆ. ಅದಾದ ನಂತರ ಅಲ್ಲೂ ಕೂಡ 2 ಗಾಡಿಗಳು ಇದಾವೆ, ನೋಡ್ತಾ ಇರ್ಬೋದು. ಸರ್ ಇದ್ರ ಡೀಟೇಲ್ಸ್ ಏನು ಸರ್? ಇದು ಶಿಫ್ಟ್ ಡಿಸೈರ್, ಆಪಲ್ ಶೇಪು, VDI, LDI ಎಲ್ಲ VDI ಡೀಸೆಲ್ ಗಾಡಿ. ಇದು 490 ಕೊಟ್ಬಿಡೋಣ. ಸಿಂಗಲ್ ಓನರ್, ಸಿಂಗಲ್ ಯಾವ ಮಾಡಲು? ಸಾರಿ ಸೆಕೆಂಡ್ ಓನರ್, ಯಾವ ಮಾಡಲು? 18 ಮಾಡಲು, 2018 ಮಾಡಲು, ಡೀಸೆಲ್ ವೇರಿಯಂಟ್ VDI ಸೆಕೆಂಡ್ ಓನರ್. ಸೊ ಇದಕ್ಕೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಲೋನ್ ಮಾಡಿ. ಫೈನಲ್ ಪ್ರೈಸ್ ಫೈನಲ್ ಒಂದು 490 ಕೊಡೋಣ. 4,90,000 ಲೋನ್ ಅಂದ್ರೆ ಲೋನ್ ಆಗುತ್ತೆ, ಲೋನ್ ಆಗುತ್ತೆ, ಅದರಲ್ಲೂ ನೆಗೋಷಿಯಬಲ್. ಹೌದು. ಸೊ ಹಾಗೆ ಇಲ್ಲೂ ಕೂಡ 2 ಸ್ವಿಫ್ಟ್ ಡಿಸೈರ್ ಇದಾವೆ. ಇದು ವೈಟ್ ಕಲರ್ ಇರೋದು ಏನು ಡೀಟೇಲ್ ಸರ್? ವೈಟ್ ಕಲರ್ ಬಂದು ಪೆಟ್ರೋಲ್ CNG 24 ಮಾಡಲು ಸರ್, ಇದೊಂದು 680 ಕೊಟ್ಬಿಡೋಣ ಸರ್. ವೈಟ್ ಕಲರ್ 23 ಮಾಡಲ್, 24 ಮಾಡಲ್, ಸಿಂಗಲ್ ಓನರ್, ಬರೀ ಪೆಟ್ರೋಲ್, ಪೆಟ್ರೋಲ್ ವಿತ್ CNG, ಪೆಟ್ರೋಲ್ ವಿತ್ CNG. ಹೌದು. ಅಂದ್ರೆ 24 ಮಾಡಲ್ ಅಲ್ಲಿ ಪೆಟ್ರೋಲ್ ವಿತ್ CNG ಬೇಕಂದ್ರೆ ಇದೊಂದೇ ಗಾಡಿ ಇರೋದು, ಇದೊಂದೇ ಗಾಡಿ ಇರೋದು. ಇನ್ನು ಉಳಿದಿದ್ದೆಲ್ಲ ಬರೀ ಪೆಟ್ರೋಲ್. ಸೊ ಸಿಂಗಲ್ ಓನರ್, ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತಾ ಇದ್ರಿ? 680 ಸರ್, 6,80,000. ಅದರಲ್ಲೂ ನೆಗೋಷಿಯಬಲ್. ಹೌದು, ಮಾಡ್ಕೊಡೋಣ. ಲೋನ್ ಬೇಕಾದ್ರೆ ಲೋನು ಆಗುತ್ತೆ. ಸೂಪರ್. ಹಾಗೆ ಇಲ್ಲಿರ್ತಕ್ಕಂಥ ಸ್ವಿಫ್ಟ್ ಡಿಸೈರ್ ಸರ್, ಇದು 22 ಮಾಡಲ್, ಮ್ಯಾನುಫ್ಯಾಕ್ಚರಿಂಗ್, 23 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಓಕೆ. 580 ಕೊಟ್ಬಿಡೋಣ ಸರ್, ಬರೀ ಸಿಂಗಲ್ ಓನರ್ ಗಾಡಿ, 5,80,000 ಬರೀ ಪೆಟ್ರೋಲ್ ಗಾಡಿ. ಬರೀ ಪೆಟ್ರೋಲ್ ಗಾಡಿ. ಬೇಕಾದ್ರೆ ಎಕ್ಸ್ಟ್ರಾ CNG ಬೇಕಾದ್ರೆ ನೀವು ಫಿಟ್ ಮಾಡಿಸ್ಕೋಬಹುದು, ಹೊರಗಡೆ ಎಲ್ಲ ಫಿಟ್ ಮಾಡ್ತಾರೆ. ಬೇಕಿದ್ರೆ ನಾವೇ ಮಾಡಿಸ್ಕೊಡ್ತೀವಿ, 60,000 ಎಕ್ಸ್ಟ್ರಾ ಬರುತ್ತೆ, ಆ ಥರ ಆಗುತ್ತೆ. ಹೌದು. ಸೊ ನೋಡಿ ಈ ಗಾಡಿಗಳಿದ್ದಾವೆ. ಸೊ ಇದು ಬಿಟ್ಟು ಇನ್ನೂ ಒಂದು 3-4 ಎಕ್ಸೆಂಟ್ ಗಾಡಿಗಳಿದ್ದಾವೆ. ಮರಾಜೋ ಇದೆ, ಎಕ್ಸೈಲೋ ಇದೆ, ಬನ್ನಿ ಅವುಗಳು ನೋಡೋಣ. ಒಟ್ಟಲ್ಲಿ ಸ್ವಿಫ್ಟ್ ಡಿಸೈರ್ ನೋಡಿದ್ರಲ್ವಾ, 18 ಮಾಡಲ್ ಇದೆ, 17 ಮಾಡಲ್ ಇದೆ, 23 ಮಾಡಲ್ ಇದೆ, 24 ಮಾಡಲ್ ಇದೆ, 22 ಮಾಡಲ್ ಇದೆ. ಸೊ ಅದು ಬಿಟ್ಟು ಮರಾಜೋ ಇದ್ದಾವೆ. ಸರ್ ಇಲ್ಲಿರ್ತಕ್ಕಂಥ ಸರ್ ಫಸ್ಟ್ ಈ Honda Accent ತೋರಿಸ್ಬಿಡೋಣ. ಓಕೆ, ಇದ್ರ ಡೀಟೇಲ್ಸ್. 19 ಮಾಡಲು, ಸಿಂಗಲ್ ಓನರು, 280 ಕೊಡೋಣ ಸರ್. ಪೆಟ್ರೋಲ್ ವಿತ್ 19 ಮಾಡಲು, ಸಿಂಗಲ್ ಓನರು, ಪೆಟ್ರೋಲ್ ವಿತ್ CNG. ಓಕೆ. Honda Accent ಅಲ್ಲ ಸರ್, ಇದು Honda i10. ಸಾರಿ, ಎಕ್ಸೆಂಟ್ ಅಲ್ಲ, i10 ಕನ್ಫ್ಯೂಸ್ ಆಗೋದು ಬೇಡ. ಹೌದು, ಓಕೆ. ಪೆಟ್ರೋಲ್ CNG. ಸೊ i10 ಅಲ್ಲಿ ಯಾರೆಲ್ಲ ಯೆಲ್ಲೋ ಬೋರ್ಡ್ ಕಾರ್ ಬೇಕು ಅಂತ ನೋಡ್ತಾ ಇದ್ದೀರೋ, ಸೊ ಯಾವ ಮಾಡಲ್ ಅಂದ್ರೆ 19 ಮಾಡಲು, ಸಿಂಗಲ್ ಓನರ್, 2019 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG. ಏನ್ ಪ್ರೈಸ್ ಹೇಳ್ತೀರಾ? 280 ಕೊಟ್ಬಿಡೋಣ. 2,80,000 ಕೊಟ್ಬಿಡೋಣ. ಲೋನ್ ಆಗುತ್ತಾ? ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ನೋಡಿ ಮರಾಜ ಜೈಲೋಗಳ ಸರದಿ ಬಂತು ಈಗ. ಸರ್ ಈಗ ಜೈಲೋ ಬಗ್ಗೆ ಡೀಟೇಲ್ಸ್ ಹೇಳೋಣ. ಜೈಲೋ ಸರ್, ಜೈಲೋ ಬಂದು 7 ಗಾಡಿ ಇದೆ, 7 ಗಾಡಿಗಳಿದಾವೆ. H4 19 ಮಾಡಲಿದೆ, 17 ಮಾಡಲಿದೆ, 18 ಮಾಡಲಿದೆ, ಎಲ್ಲ H4. D4 ಯಾವುದೂ ಇಲ್ಲ. ಇದಕ್ಕೆ ಲೋನ್ ಅಂತ ಬಂದರೆ 50,000 ಕಟ್ಟಿದ್ರೆ ಸಾಕು. ಬೆಂಗಳೂರಿಗೆ ಆಗಲ್ಲ, ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ. ಬೆಂಗಳೂರಲ್ಲಿರೋ ಬೆಂಗಳೂರವ್ರಿಗೆ ಆಗಲ್ಲ, ಬೆಂಗಳೂರವ್ರಿಗೆ ಆಗಲ್ಲ. ಔಟ್ಸೈಡ್ ಕಸ್ಟಮರ್ ಎಲ್ಲಿಂದಲಾದ್ರು ಬರಲಿ, 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಎಲ್ಲ 19, 17, 18 H4. 18 ಬಂದು ನಾವೊಂದು 3 ಲಕ್ಷ ಕೊಟ್ಬಿಡ್ತೀವಿ. ಓಕೆ. 19 3.5 ಕೊಡ್ತೀವಿ. ಓಕೆ. 17 2.5 ಕೊಡ್ತೀವಿ. ಸರ್ ಈಗ ಜೈಲುಗಳು ನೀಟಾಗಿ ಕೇಳಿಸ್ಕೊಳ್ಳಿ. ಹೌದು. 2017 ಮಾಡಲು ಕೂಡ ಗಾಡಿಗಳಿದಾವೆ. 2.5 ಲಕ್ಷಕ್ಕೆಲ್ಲ ಗಾಡಿ ಕೊಟ್ಬಿಡ್ತಾರೆ.
ಸೊ ಅದೇ ಡಾಕ್ಯುಮೆಂಟ್ ರನ್ನಿಂಗ್ ವಿತ್ ಡಾಕ್ಯುಮೆಂಟ್ ರನ್ನಿಂಗ್ H4 ಸರ್ 17 ಮಾಡಲು 17. ಬರೀ 2.5 ಲಕ್ಷ. ಬರೀ 2.5 ಲಕ್ಷ. 18 ಮಾಡಲು 3 ಲಕ್ಷ. 3 ಲಕ್ಷ. ಎಲ್ಲ ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಎಲ್ಲ ಡೀಸೆಲ್ ಎಲ್ಲ ಡೀಸೆಲ್ H4 ಮೈನ್ H4 ಸರ್ 3 ಲಕ್ಷಕ್ಕೆ 18 ಮಾಡಲು 2.5 ಲಕ್ಷಕ್ಕೆ 17 ಮಾಡಲು 19 ಮಾಡಲು 3.5 ಲಕ್ಷ ಅಷ್ಟೇ ಎಂಡ್. ಅದ್ರ ಮೇಲೆ ಯಾವ ಮಾಡಲಿಲ್ಲ. ಯಾವ ಮಾಡಲಿಲ್ಲ. ಸೊ ಡಾಕ್ಯುಮೆಂಟ್ ರನ್ನಿಂಗ್ 2.5 ಲಕ್ಷ 3 ಲಕ್ಷ 3.5 ಲಕ್ಷ 17 ಮಾಡಲು 18 ಮಾಡಲು 19 ಮಾಡಲು ಎಲ್ಲ ಸಿಂಗಲ್ ಓನರು H4 ಡೀಸೆಲ್ ವೇರಿಯಂಟು. ನಿಮಗೆ ಜೈಲೋ ಬೇಕು ಅಂತ ಅಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. VIP ಕಾರ್ಸ್ 7 ಗಾಡಿಗಳು ಇದಾವೆ. ಲೋನ್ ಬೇಕು ಅಂದ್ರೆ ಲೋನು ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಹಾಗೆ ಮರಾಜೋ ಇದೆ. ಎಷ್ಟಿದೆ ಮರಾಜೋ? ಸರ್ ಮರಾಜೋ 6 ಗಾಡಿ ಇದೆ. ಓಕೆ, ಯಾವ ಮಾಡಲು? 22 ಮಾಡಲು 2 ಗಾಡಿ ಇದೆ. 22 ಮಾಡಲು ಸಿಂಗಲ್ ಓನರು 5 ಲಕ್ಷ ಹೇಳ್ತಾ ಇದೀವಿ. ಇದಕ್ಕೂ 50,000 ಡೌನ್ ಪೇಮೆಂಟ್ ಸಾಕು, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಸೊ ಎಷ್ಟು ಗಾಡಿ ಇದೀವಿ ಎಕ್ಸಾಕ್ಟ್ ನಿಮ್ಮ ಹತ್ರ? 22 ಮಾಡಲು 2 ಗಾಡಿ ಇದೆ. ಸೊ 6 ಗಾಡಿ ಅಂದ್ರೆ ಆಗ್ಲೇ ಮರಾಜೋ ನಿಮ್ಮ ಹತ್ರ? 6 ಗಾಡಿಲಿ 20 ಮಾಡಲು ಒಂದಿದೆ. Okay. ಇನ್ನು ಮಿಕ್ಕಿದೆಲ್ಲ 19 ಮಾಡಲು. 19 ಮಾಡಲು. ಹೌದು. ಈಗ ಎಷ್ಟು ಹೇಳ್ತಾ ಇದ್ರಿ? ಇವೆಷ್ಟು ಯಾವ ಮಾಡಲಿದ್ದು? ಇದು 22 ಮಾಡಲು ಸಿಂಗಲ್ ಓನರು ಡೀಸೆಲ್. ಡೀಸೆಲ್. ಏನ್ ಪ್ರೈಸ್? ಇದು 5 ಲಕ್ಷ ಕೊಡ್ತೀವಿ. 5 ಲಕ್ಷ ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಅಲ್ಲೊಂದು ಮರಾಜೋ ಇದೆ. ಇದು 19 ಮಾಡಲು ಸೆಕೆಂಡ್ ಓನರು 330 ಕೊಡ್ತೀವಿ. 3,30,000. 19 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟ್ರೇಷನ್. ಓಕೆ, 330 ಕೊಡ್ತೀವಿ. ಇನ್ನು 19 ಮಾಡಲಿದೆ 330 ಕೊಡ್ತೀವಿ. 19 ಮಾಡಲು ಸಿಂಗಲ್ ಓನರು 19 ಮಾಡಲು ಸಿಂಗಲ್ ಓನರ್ ಬರೀ 3,30,000 ಕೊಡ್ತೀವಿ. ಅದು 4 ಗಾಡಿ ಇದೆ. ಈಗ ಕೇಳ್ತೀನಂತಲ್ಲ, ನಿಮ್ಮ ಪ್ರಕಾರ ಮರಾಜೋ ಚೆನ್ನಾಗ ಜೈಲೋ ಚೆನ್ನಾಗ? ಸರ್ ಇದು ಬಂದು ಸಿಟಿಲಿ ಓಡಿಸೋರಿಗೆ ಮರಾಜೋ ಓಕೆ. ಓಕೆ, ಈ ಔಟ್ಸೈಡ್ ಊರಲ್ಲಿ ಓಡಿಸೋರಿಗೆ ಜೈಲೋ ಓಕೆ. ಜೈಲೋ ಓಕೆ. ಸೊ ಯಾವ್ದು ಜಾಸ್ತಿ ಮೂವಿಂಗ್ ಇರೋದು? ಮೂವಿಂಗ್ ಇರೋದೆಲ್ಲ ಮರಾಜಾನೆ. ಮರಾಜಾನೆ ಜಾಸ್ತಿ ಸೇಲ್ಸ್ ಯಾವ್ದಿರೋದು? ಮರಾಜಾನೆ. ನಾವು ಕೊಡೋದೆಲ್ಲ ಮರಾಜಾನೆ. ಸೊ ಈಗೇನು ಹೊಸದು ಜೈಲೋ ಹೊಸದು? ಹೌದು. ಸೊ ಅದು ಏನು ಪರ್ಫಾರ್ಮೆನ್ಸ್ ಕಡಿಮೆ ಇಲ್ಲ? ಅದು ಅದಕ್ಕಿಂತ ಕಂಫರ್ಟ್ ಸರ್. ಮೇಂಟೆನೆನ್ಸ್ ಎಲ್ಲ ತುಂಬಾ ಕಮ್ಮಿ, ಮೈಲೇಜು ಜಾಸ್ತಿ. ಮೈಲೇಜು ಸೇಮ್ ಬರುತ್ತೆ. ಮೇಂಟೆನೆನ್ಸ್ ಅಲ್ಲಿ ಬಂದು 2.5 ಲಕ್ಷ ಕೊಟ್ಬಿಡ್ತಿದ್ರಲ್ಲ 17 ಮಾಡಲು. ಹೌದು. 18 ಮಾಡಲು ಬರೀ 3 ಲಕ್ಷ ಕೊಡ್ತಾ ಇದೀರಲ್ಲ. ಹೌದು. 19 ಮಾಡಲು ಬರೀ 3.5 ಲಕ್ಷ ಕೊಡ್ತಾ ಇದೀರಲ್ಲ. ಹೌದು. ಬರೀ ಇದೇನ್ ಹೇಳ್ತಾ ಇದ್ರೆ 22 ಮಾಡಲು 22 ಮಾಡಲು 5 ಲಕ್ಷ ಕೊಡ್ತಾ ಇದ್ರೆ ಸಿಂಗಲ್ ಓನರ್ ಡೀಸೆಲ್ ಮರಾಜೋ. ಅದು 19 ಮಾಡಲು 19 ಮಾಡಲು 1920 20 3.5 ಲಕ್ಷನ 330 3,30,000 ಅದರಲ್ಲೂ ನೆಗೋಷಿಯಬಲ್ ಇಲ್ಲ. ಅದಕ್ಕೆ ಮರಾಜಲ್ಲಿ ಯಾವುದೇ ಕಾರಣಕ್ಕೂ ನೆಗೋಷಿಯಬಲ್ ಇಲ್ಲ. ಡೆಡ್ ಎಂಡ್ ಕೊಡ್ತಾ ಇರೋದೇ ಕಮ್ಮಿ ಪ್ರೈಸ್. ಕಡ್ಡಿ ಮುರ್ದಂಗ್ ಪ್ರೈಸ್. ಅದ್ರ ಮೇಲೆ ಜಾಸ್ತಿ ಕೇಳಬೇಡಿ. ಓಕೆ, ಅದೇ ರೀತಿ ಎಕ್ಸೆಂಟ್ ಕೂಡ ಇದಾವೆ. ಎಕ್ಸೆಂಟ್ ರೇಟ್ ಸರ್ ಎಕ್ಸೆಂಟ್ ಬಂದು 330 ಕೊಡ್ತೀವಿ. ಯಾವ ಮಾಡಲು? 20 ಮಾಡಲು ಸಿಂಗಲ್ ಓನರು ಇರೋದೇ 3 ಗಾಡಿ. ಇದಕ್ಕೂ 50,000 ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀವಿ. ಸರ್ 2019 ಸಾರಿ 2020 ಮಾಡಲು ಸಿಂಗಲ್ ಓನರು 330 ರೈಟು. ಡೀಸೆಲ್ ಪೆಟ್ರೋಲ? ಡೀಸೆಲ್. 3,30,000 2022 ಮಾಡಲು 20 ಮಾಡಲು ಸಿಂಗಲ್ ಓನರು. ಡೌನ್ ಪೇಮೆಂಟ್ ಅಂತ ಬಂದ್ರೆ 50,000 ಸಾಕು. ಅದ್ರ ಮೇಲೆ ಜಾಸ್ತಿ ಕೇಳಂಗಿಲ್ಲ. ಅದ್ರ ಮೇಲೆ ಜಾಸ್ತಿ ಕೇಳಲ್ಲ. ಸೊ ನೋಡಿ, ಯಾರಿಗೆಲ್ಲ ಬೇಕು ಎಕ್ಸೆಂಟ್ ಕಾಂಟ್ಯಾಕ್ಟ್. ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್, ಸ್ವಂತ ಮನೆ ಇರಬೇಕು. ಕರ್ನಾಟಕಲ್ಲಿ ಸ್ವಂತ ಮನೆ ಇದ್ರೆ ಸಾಕು. ಸೊ ಎಕ್ಸೆಂಟ್ ಇಲ್ಲೂ 2 ಇದಾವೆ. 3 ಗಾಡಿ ಇದೆ ಸರ್ ಟೋಟಲ್. 3 ಗಾಡಿ. ಸೊ ನೋಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ. ಅದೇ ಮಾಡಲು ಸರ್? ಸೇಮ್ 20ನೇ ಸರ್. ಎಲ್ಲ 20 ಮಾಡಲೆ 2020 ಮಾಡಲೆ. ಹೌದು. ಸಿಂಗಲ್ ಓನರ್ ಡೀಸೆಲ್. ಸೊ ಫೈನಲ್ ಏನ್ ರೇಟ್ ಹೇಳ್ತಾ ಇದ್ದೀರಾ? 330 ಸಿಂಗಲ್ ಓನರ್. 3,30,000. ಹೌದು. ಒಂದು 3 ಲಕ್ಷಕ್ಕೆ ಆಗುತ್ತೆ? ಇಲ್ಲ, 3,30,000 ಫೈನಲ್. ಎಕ್ಸೆಂಟ್ ಒಂದು ನೋಡ್ಬಿಡಿ. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನೋಡಿ ಸ್ವಲ್ಪ ಲೋನ್ ಆಗುತ್ತೆನಾ? ಇಲ್ಲ, ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿ ಇನ್ನು ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. 330 ಆಗಲ್ಲ, ಅದಕ್ಕಿಂತ 330ಕ್ಕಿಂತ ಕಮ್ಮಿ ಆಗಲ್ಲ. ಬಜಾರಲ್ಲಿ ಅದೇ ರೇಟಾ? ಅದೇ ರೇಟ್. ಬಜಾರಲ್ಲಿ ಬೇರೆ ಇದೆ ಬಿಡಿ. ಬಜಾರಲ್ಲಿ 4 ಲಕ್ಷವರೆಗೂ ಮಾರ್ತಾ ಇದ್ದಾರೆ. ಓಕೆ, ನೀವು 330 ಕೊಡ್ತಾ ವಿಚಾರಿಸ್ಕೊಂಡ್ ಬರ್ಬೋದು, ತಿಳ್ಕೊಂಡು ಬರ್ಬೋದು, ಯಾರನ್ನ ಕರ್ಕೊಂಡು ಬರ್ಬೋದು. ಹೌದು. 3,30,000 ಯಾರು ಕರ್ಕೊಂಡ್ ಬಂದ್ರು ಕಮ್ಮಿ ಇಲ್ಲ, ಅಷ್ಟೇ ಕೊಡ್ತಾ ಇರೋದೇ ಕಡಿಮೆ. ಇನ್ನ ಎರ್ಟಿಗ ಒಂದಿದೆ 22 ಮಾಡಲು 8.5 ಲಕ್ಷಕ್ಕೆ ಕೊಡ್ತೀವಿ. ಗ್ರೇ ಕಲರ್ ಎರ್ಟಿಗ 22 ಮಾಡಲು ಎಷ್ಟು ಲಕ್ಷ ಕೊಡ್ತಾ ಇದೀರಾ? 8.5 ಲಕ್ಷ ಕೊಡ್ತೀವಿ. 8.5 ಲಕ್ಷ. 7 ಸೀಟರ್ ವೆಹಿಕಲ್ ಎರ್ಟಿಗ ತುಂಬಾ ಡಿಮ್ಯಾಂಡ್ ಇರ್ತಕ್ಕಂಥ ಗಾಡಿ. ಯಾರಿಗಾದ್ರೂ ಬೇಕಾಗಿತ್ತು ಅಂತ ಅಂದ್ರೆ ಕೇವಲ 8.5 ಲಕ್ಷಕ್ಕೆ 22 ಮಾಡಲಿ. ಯಾವ್ದು ಸರ್ ಅದರಲ್ಲಿ? LXi VXi ಪೆಟ್ರೋಲ್ CNG. ಪೆಟ್ರೋಲ್ CNG ಮಿಡ್ ಸೆಗ್ಮೆಂಟ್ ಗಾಡಿ ಎರ್ಟಿಗ 7 ಸೀಟರ್ ವೆಹಿಕಲ್. ಯಾವ ಕಲರ್? ಗ್ರೇ ಕಲರ್. ಅದು ಬಿಟ್ರೆ ಇನ್ನೊಂದು ಇನೋವಾ ಕ್ರಿಸ್ತಾ ಇದೆ ಸರ್, ಕಸ್ಟಮರ್ ಹತ್ರ ಇದೆ. ನಮ್ಮ ಹತ್ರ ಇನೋವಾ ಕ್ರಿಸ್ತಾ ಎಲ್ಲ ಖಾಲಿ ಇರೋದೇ ಒಂದ್ ವೆಹಿಕಲ್. ಆನೆ ತಾಮನ್ನೇ ಗಜ ಪಡೆಗಳನ್ನ ತಗೊಂಡ್ಬಂದಿದ್ರಲ್ಲ. ಹೌದು, ಖಾಲಿ ಅದೆಲ್ಲ. ಇನ್ನಿರೋದೇ ಒಂದ್ ಗಾಡಿ, ಅದು ಕಸ್ಟಮರ್ ಗಾಡಿ. 19 ಮಾಡಲು ಸೇಮ್. ಅವರು 1180 ಹೇಳ್ತಾ ಇದಾರೆ. ಬೇಕು ಅಂದ್ರೆ ಗಾಡಿ ತರಿಸ್ಕೊಡ್ತೀನಿ ಅಷ್ಟೇ. ಅದೊಂದೇ ಗಾಡಿ ಇರೋದು.